ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಬೆಳಗ್ಗೆ ತಿಂಡಿ ಮುಗಿಸಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂದರೆ ಇಲ್ಲೇ ಸ್ಕೂಲ್ ಹತ್ರ ಅಷ್ಟೇ. ಸ್ಕೂಲ್ಗೆ ಹೋಗಿ ಬುಕ್ಸ್ನ ತೊಗೊಂಡು ಆಮೇಲೆ ಯೂನಿಫಾರ್ಮ್ ಕೃಷ್ಣಂಗೆ ಮತ್ತು ಶೂಸ್ ತೊಗೋಬೇಕು. ಅದಕ್ಕೆ ಹೊರಡ್ತಾ ಇದ್ವಿ. ಹೋಗೋಣ ರೀ. ನಮ್ಮ ಚಿನ್ನು ಸ್ನಾನ ಮಾಡಿಲ್ಲ, ಗಪ್ಪು ಮಾಡ್ಕೊಂಡು ಹಂಗೆ ಇದ್ದಾಳೆ, ಗಪ್ಪು ಉಟ್ಕೊಂಡು ಹಂಗೆ ಇದ್ದಾಳೆ. ಕೃಷ್ಣ ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಡ್ಯಾಡಿ ಏನೋ ಟ್ರಿಮ್ ಮಾಡಿಸ್ಕೋಬೇಕಂತೆ ಕಣ, ಅದಕ್ಕೆ ಮಾಡಿಲ್ಲ. ಬಿಡು ಮಮ್ಮಿ, ನಾನು ಟ್ರಿಮ್ ಮಾಡಿಸ್ಕೊಳಲ್ಲ, ಇಲ್ಲ ಏನು ಏ ಬೇಡಪ್ಪ, ಅದೆಲ್ಲ ಚೆನ್ನಾಗಿರಲ್ಲ, ಅದೆಲ್ಲ ಬೇಡ. ಹೋಗೋಣ. ನೀರು ತಗೊಳ್ಳಿ, ಒಂದು ಬಾಟಲ್ ಇದೆಯಲ್ಲ. ಹಾಗೆಯೇ ತುಂಬ ಜನ ವಿಶ್ ಮಾಡಿದ್ರಿ ನಮ್ಮ ಆ್ಯನಿವರ್ಸರಿಗೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ನನ್ನ ಬರ್ಡೇಗೂ ಅಷ್ಟೇ ತುಂಬ ಜನ ವಿಶ್ ಮಾಡಿದ್ರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಲಾಸ್ಟ್ ಅಲ್ಲಾಡಿಸ್ಬೇಡ, ಉದ್ದಾಗಿದೆಯಾ. ಲಾಸ್ಟ್ ಬ್ಲಾಗಲ್ಲೇ ಹೇಳಬೇಕು ಅಂತಿದ್ದೆ, ಹೇಳೋಕ್ಕಾಗಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಲೈಕ್ ಮಾಡಿದ್ದೀರಾ, ವಿಡಿಯೋ ನೋಡಿದ್ದೀರಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಸರಿ ಹೋಗೋಣ. ಈ ಒಂದು ಕ್ಲಿಪ್ಪಿಂಗ್ ಬಂದು ರಾಮನವಮಿ ದಿನ ನಾವು ದೇವಸ್ಥಾನಕ್ಕೆ ಹೊರಟ್ವಲ್ಲ, ಅವಾಗಿನ ತನಕ ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡಿದೆ. ಅದೇ ನಾನು ಕೋಸಂಬರಿ ಪಾನಕದ್ದು ಮತ್ತು ಪೂಜೆದು ದೇವಸ್ಥಾನಕ್ಕೆ ಹೊರಟಿದ್ದು. ಅದಾದಮೇಲೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಬಂದುಬಿಟ್ಟು ವರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂಥೇಳಿ RBI ಲೇಔಟ್ JP ನಗರ್ 7th ಫೇಸಲ್ಲಿರೋದು. ಈ ದೇವಸ್ಥಾನ ಓಪನಿಂಗ್ ಬಂದುಬಿಟ್ಟು 23rd ಇರುತ್ತೆ. ಅವತ್ತಿನ ದಿನ ಅನ್ನದಾನ ಕೂಡ ಇರುತ್ತೆ. ನೀವು ಯಾರಾದರೂ ಇಲ್ಲೇ ಹತ್ತಿರದಲ್ಲಿದ್ದರೆ ಖಂಡಿತ ಬನ್ನಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹೊಸದಾಗಿ. ನಾವು ಕೂಡ ಅವತ್ತು ಹೋಗೋಣ ಅಂತ ಇದ್ದೀವಿ. ಯಾರು ಬಂದರೆ ನೋಡೋಣ, ಮೀಟ್ ಮಾಡೋಣ. ಈಗ ಹೋಗಿನಲ್ಲ ಈ ದೇವಸ್ಥಾನಕ್ಕೆ ಇವತ್ತು ರಾಮನವಮಿ ದಿನ. ಅವತ್ತು ಒಬ್ಬರು ಸಿಕ್ಕಿದ್ರು ಸಬ್ಸ್ಕ್ರೈಬರು, ಓಡ್ ಬಂದು ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಬಿಂದು ಅವರೇ. ಚೆನ್ನಾಗಾಗಲಿ, ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ. ಈ ರೀತಿ ಬಂದು ಮಾತಾಡಿಸಿದಾಗ ತುಂಬಾ ಖುಷಿಯಾಗುತ್ತೆ. ಮಕ್ಕಳನ್ನು ಮಾತಾಡಿಸಿದ್ದು ತುಂಬಾ ಖುಷಿ ಆಯಿತು. ನಾವು ಕೂಡ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ವಿ. ಮಕ್ಕಳು ಕೂಡ ತಿಂಡಿ ತಿಂದಿರಲಿಲ್ಲ. ತಿಂದ್ರಿ ಅಂದರೆ ತಿನ್ನಲ್ಲ ಅಂದರು. ಹಾಗಾಗಿ ಅವ್ರಿಗೆ ಇಡ್ಲಿ ತಿಂತೀವಿ ಅಂತ ಅಂದರು. ದಕ್ಷಿಣ ಕೆಫೆಗೆ ಕರ್ಕೊಂಡೋಗಿ ಇಬ್ಬರಿಗೂ ಇಡ್ಲಿ ಕೊಡಿಸ್ಕೊಂಡೆ. ನಾನು ಮನೆಯಲ್ಲೇ ಬಂದುಬಿಟ್ಟು ತಿಂದೆ, ಅವ್ರಿಗೆ ಮಾತ್ರ ಕೊಡಿಸ್ದೆ. ನನಗೇನು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ. ನಮ್ಮ ಕೃಷ್ಣ ತಟ್ಟೆ ಇಡ್ಲಿ ಬೇಕು ಅಂತ ಅಂದ, ಅವನಿಗೆ ತಟ್ಟೆ ಇಡ್ಲಿ ಕೊಡಿಸ್ದೆ. ನಮ್ಮ ಚಿನ್ನಿ ನಾರ್ಮಲ್ ಇಡ್ಲಿನೇ ತಿಂದಳು. ಇದಾದ ನಂತರ ಏನು ನಾನು ಅವತ್ತಿನ ದಿನ ವ್ಲಾಗ್ ಮಾಡಲಿಲ್ಲ. ನೆಕ್ಸ್ಟ್ ಇದು ಶನಿವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಖತ್ತು ಟ್ರಾಫಿಕ್ ಆಗಿಬಿಟ್ಟಿತ್ತು. ಎಲ್ಲ ಜನ ಸಮ್ಮರ್ ಹಾಲಿಡೇಸ್ ಅಲ್ವಾ, ಅಲ್ಲಿ ಇಲ್ಲಿ ಹೊರಗಡೆ ಹೋಗ್ತಾ ಇರ್ತಾರೆ. ನಾವು ಕೂಡ ಪ್ಲ್ಯಾನ್ ಇದೆ ಎಲ್ಲರೂ ಹೋಗಬೇಕು ಅಂತೇಳಿ. ನೋಡೋಣ, ಎಲ್ಲರೂ ಹೋಗ್ತೀವಿ ಈ ತಿಂಗಳು ಇಲ್ಲ ಮುಂದಿನ ತಿಂಗಳಲ್ಲಿ. ಒಂದಷ್ಟು ವಿಚಾರಗಳು ನಡೀತಾ ಇದೆ. ಆ ಗೊಂದಲಗಳನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಡಿಸಿಷನ್ ತೊಗೊಂಡು ಫರ್ಮ್ ಆಗಿ ಹೋಗಬೇಕು, ಎಲ್ಲರೂ ಹೋಗಬೇಕು ಅಂತ ಅಂದರೆ ಸುಮ್ಮನೆ ಒಂದಷ್ಟು ತಲೆಯಲ್ಲಿ ಏನೇನೋ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಏನೇನೋ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ನಾವು ಆ್ಯಕ್ಚುಲಿ ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ ಬುಕ್ಸ್ ತೊಗೊಳ್ಳೋಣ ಅಂತೇಳಿ. ಲಾಸ್ಟ್ ಟೈಮ್ ಬುಕ್ಸು ಕರೆದಿದ್ರು, ಅವಾಗ ಹೋಗೋಕ್ಕಾಗಲಿಲ್ಲ, ನಾವಿರಲಿಲ್ಲ, ಹೋಗೋಕ್ಕಾಗಲಿಲ್ಲ. ಇವತ್ತಾರು ಹೋಗಿ ತೊಗೊಳ್ಳೋಣ ಅಂತ ಹೋದ್ವಿ. ನೋಡಿದ್ರೆ ಅಲ್ಲಿ ಕ್ಲೋಸ್ ಆಗಿತ್ತು ಆಲ್ರೆಡಿ. ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸ್ ಮಾಡಿದರು. ಸೊ ಏನು ಮಾಡಿದ್ವಿ, ನಮ್ಮ ಕೃಷ್ಣಂಗೆ ಯೂನಿಫಾರ್ಮು ಮತ್ತು ಶೂಸ್ ಎಲ್ಲ ತೊಗೊಂಡ್ವಿ. ಬುಕ್ಸು ನೆಕ್ಸ್ಟ್ ಟೈಮ್ ಮತ್ತೆ ಕಾಲ್ ಮಾಡಿದಾಗ ಹೋಗೋಣ ಅಂಥೇಳಿ ಬಂದ್ವಿ. ಇನ್ನೇನು ಮಾಡೋದು, ಅವ್ರ ಟೈಮಿಗೆ ನಾವು ಹೋಗಬೇಕು, ಇಲ್ಲ ಅಂದರೆ ಅವರು ತೆಗ್ದಿರೋದಿಲ್ಲ. ಇಲ್ಲಿಂದ ನಾವು ಅಮ್ಮವ್ರ ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಮ್ಮ ಕೃಷ್ಣ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದ. ಪಾಪು ಏನಿಲ್ಲ ಕಣೋ ಅಂತ ಅಂದ್ರೂ ಪರವಾಗಿಲ್ಲ, ನಾನು ಅಜ್ಜಿ ಮನೆಗೆ ಹೋಗಬೇಕು ಅಂತ. ಹಾಗಾಗಿ ಸರಿ ಆಯಿತು ಅಂತೇಳಿ ಅನಿಲ್ ಕೂಡ ಹೋಗಬೇಕು ಅಂತ ಇದ್ದರು, ಏನೋ ಮಾತಾಡಬೇಕು ಸ್ವಲ್ಪ ಅಂತಿದ್ರು. ಹಾಗಾಗಿ ನಾವು ಅಮ್ಮವ್ರ ಮನೆಗೆ ಹೋದ್ವಿ. ಅವತ್ತಿನ ದಿನ ಒಳ್ಳೆ ಮಳೆ ಕೂಡ ಬಂತು, ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ಆವಾಗವಾಗ, ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಚಡ್ಡಿ ಯಾರು ಹಾಕ್ಕೊಳೋದು? ಯಾಕೆ ನಿನಗೆ ಏನಾಗಿದೆ? ಏನಾಗಿತ್ತು ನಿನಗೆ? ಚೆನ್ನಾಗಿದೆ.
ಮುಂಚೆ ಮೊಬೈಲ್ ಅರ್ಥ ಆಗಿರುತ್ತೆ ಹೋಳಿಲ್ವಾ ಟೋಳಿ ಅಲ್ಲಿದೆ ಅಂತ ಟೋಳಿಗೆ ನೋಡಿ ಬೆಳಗ್ಗೆ ಕೊಯ್ಯನ್ನ ಅಂದಿದ್ದೀವಿ ನೀವು ತಿನ್ನೋದು ಕೆಲಸ ಅಪ್ಪಾಜಿದು ಇದೇ ಕೆಲಸ ಅಂತಲ್ಲ ಅಪ್ಪಾಜಿದು ಇದೇ ಕೆಲಸ ಅಂತಲ್ಲ ಯಾವುದು ಹಾಂ ಬೆಳಿಗ್ಗೆ ಕಳಿಸಿತ್ತಪ್ಪ ಏನೋ ಏನೋ ಕಳಿಸಿತ್ತು ಗೊತ್ತಿರೋದೇ ಬೇಡ ಗೊತ್ತಿದ್ದು ಎಲ್ಲ ಮಳೆಯಂತೆ ಕೆಂಪು ಸುಟ್ಟಿಲ್ಲ ತಂದು ಇವತ್ತಿಗೆ ಗುಂಡು ಕೊಡು ಗುಡ್ಡು ಹೇಳ ಮೊಬೈಲಲ್ಲಿ ಇಡು ಅಲ್ಲಿ ಇನ್ನೊಂದು ಪ್ಲೇಟ್ ತರಕಾಯಿ ತಾತದೊಳಗೆ ಮೊಬೈಲ್ ಡಾಟಾ ಎಲ್ಲ ಸರಿಯಾಗಿದೆ ನೋಡಿದ್ರೆ ಎಲ್ಲರೂ ಕೈ ತೊಳ್ಕೊಂಡಾಯ್ತು ನಮ್ಮೂರ ಮನೆಗೆ ಹೋದಾಗ್ಲೇ ಒಂಚೂರು ಮಳೆ ಬಂತು, ಒಂದು 5-10 ನಿಮಿಷ ಅಷ್ಟೇ, ಅದೇನು ಜಾಸ್ತಿ ಏನು ತಾಗ್ಲೂ ಇಲ್ಲ ಭೂಮಿಗೆ, ಅಷ್ಟು ಮಟ್ಟಿಗೆ ಮಳೆ ಬಂತು. ನಾವು ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಇಷ್ಟೊತ್ತಿಗೆ ಆಲ್ರೆಡಿ ಮಳೆ ಬರಬೇಕಾಗಿತ್ತು, ಒಂದು 2 ಸರಿ 3 ಸರಿನಾದರೂ. ಏಪ್ರಿಲ್ 14-15ಕ್ಕಂತೂ ಹೆವಿ ಮಳೆ ಬರೋದು ಪ್ರತಿ ವರ್ಷ. ಈ ವರ್ಷ ಅದೂ ಇಲ್ಲ, ಏನಂತ ಮಳೆ ಏನು ಬರಲಿಲ್ಲ. ಇನ್ನೂ ಜಾಸ್ತಿ ಕಾವಾಗುತ್ತೆ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಸ್ವಲ್ಪ ಮಳೆ ಬಂದರೆ ತುಂಬ ಬಿಸಿಲಿಗೆ ಆ ರೀತಿ ಫೀಲ್ ಆಯಿತು. ಅದಾದ ನಂತರ ನಮ್ಮಮ್ಮ ರೊಟ್ಟಿ ಮಾಡಿದ್ರು, ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ರು. ಅನಿಲೇ ಕೇಳಿದ್ರು ಮಾಡಿ ಅತ್ತೆ ಅಂತೇಳಿ. ಕಡಲೆಕಾಳು ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದರು. ಇದು ಬೇಡ ನನಗೆ ರೊಟ್ಟಿ ಮಾಡಿಕೊಡಿ ಅಂತ ಅಂದರು. ಸರಿ ಆಯಿತು ಅಂತ ನಮ್ಮಮ್ಮ ರಾಗಿ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ರು. ಅದಾದಮೇಲೆ ಮನೆಗೆ ಹೋದ್ಮೇಲೆ ಮಕ್ಕಳು ವೀಡಿಯೋ ಕೂಡ ಶೇರ್ ಮಾಡ್ತೀನಿ ನಾನು. ಹೊರಗಡೆ ಆಟ ಆಡ್ತಾಯಿದ್ರು ಮಕ್ಕಳು. ನಮ್ಮ ವೀಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿ ಆಂಟಿ ಅಂತ ತುಂಬ ಹೇಳ್ತಾಯಿದ್ರು. ಹಾಗಾಗಿ ಅವ್ರದ್ದು ಕೂಡ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಇವತ್ತು. ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಮಕ್ಕಳು ಎಷ್ಟು ಚೆನ್ನಾಗಿ ಸಮ್ಮರ್ ಹಾಲಿಡೇಸಲ್ಲಿ ಹೊರಗಡೆ ಆಟ ಆಡ್ತಾರೆ ಅಂತ ಹೇಳಿ. ಯಾರು ಏನು ಓದ್ಕೊಂಡು ಹೋಗೋಕ್ಕಾಗಲ್ಲ, ಸುಮ್ಮನೆ ಇರೋ ತನಕ ಅಷ್ಟೇ ಒದ್ದಾಡೋದು. ಯಾರನ್ನೋ ಗೊತ್ತಿಲ್ಲ, ಒದ್ದಾಡೋದಷ್ಟೇ. ಮಾತಾಡೋದಷ್ಟೇ. ಅಲ್ಲಿ ನೋಡಲ್ಲಿ ಗಾಡಿ ಬರ್ತಾ ಇದೆ. ವಿಕೆಟ್ ಕೀಪರ್
ಬಾಯ್. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಹೇಗಿದೆ ವಿಡಿಯೋ ಅಂತ ಕಾಮೆಂಟ್ ಮತ್ತು ಇಮೋಜಿಸ್ ಹಾಕಿ. ಮತ್ತೆ ನಾನು ಏನ್ ಮಾಡ್ತಿದ್ದೀನಿ 1 ಮಿಲಿಯನ್ ಲೈಕ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಲೇಬೇಕು ನಮಗೆ. ಬಾಯ್ ಬಾಯ್. ಇದು ಇವತ್ತು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಬೇಕು. ಆಯ್ತು. ಆದ್ರೆ ನನಗೆ ಪಾರ್ಟಿ Bye, bye, bye. ನಮ್ಮನೆಯಿಂದ ಫ್ರೀ ಪಾರ್ಟಿ. ಲೈಕ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಲಾಸ್ಟಲ್ಲಿ ಒಂದಷ್ಟು ಕ್ವೆಶನ್ಸ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಆನ್ಸರ್ ಮಾಡೋಣ. ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಇತ್ತು, ಆನ್ಸರ್ ಮಾಡೋಣ ಅಂಥೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಹಾಸ್ಪಿಟಲ್ದು ಎಷ್ಟು ಖರ್ಚಾಯಿತು ಡೆಲಿವರಿಗೆ ಅಂತ ಕೇಳಿದರೆ, ಅದು ಅವತ್ತಿಂದ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ಡೆಲಿವರಿಗೆ ಆ್ಯಕ್ಚುಲಿ ಇದು ಇನ್ಶೂರೆನ್ಸ್ ಇತ್ತಲ್ವ, ಆಫೀಸಿಂದ ಇನ್ಶೂರೆನ್ಸ್ ಇತ್ತು. ಓವರಾಲ್ ಆಗಿ 1,30,000 ತನಕ ಏನೋ ಆಯಿತು. ಒಂದಷ್ಟು ಕ್ಲೈಮ್ ಆಯಿತು, ಒಂದಷ್ಟು ಕ್ಲೈಮ್ ಆಗಲ್ಲ. ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗದೆ ಇರೋದು ಒಂದಷ್ಟು ಇರುತ್ತೆ, ಅದನ್ನು ಕೈಯಿಂದ ಪೇ ಮಾಡಿದ್ದು. ಇನ್ನು ಮಿಕ್ಕಿದೆಲ್ಲ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಯಿತು. ಬೇಬಿದು ಕವರ್ ಆಗಲಿಲ್ಲ. ಆಮೇಲೆ ಜಾಂಡೀಸ್ದು ಅಡ್ಮಿಟ್ ಆಗಿದ್ದು ಅದೆಲ್ಲ ಏನು, ಜಾಂಡೀಸ್ದು ಎಕ್ಸ್ಟ್ರಾ ಅಡಿಷ್ನಲ್ ಕಾಸ್ಟ್ ಆಯ್ತಲ್ಲ, ಅದೆಲ್ಲ ಏನು ಕವರ್ ಆಗಲಿಲ್ಲ. ಇನ್ನು ಉಳಿದಿದ್ದಷ್ಟು ಕವರ್ ಆಯಿತು. ಓವರಾಲ್ ಆಗಿ 1,30,000 ತನಕ ಆಯಿತು ಅಲ್ಲಿ ಸಿಸೇರಿಯನ್ಗೆ, ಅದೇ ಸಿ ಸೆಕ್ಷನ್ ಆಗಿರೋದಕ್ಕೆ. ಆಮೇಲೆ ಒಂದಿನ ಎಕ್ಸ್ಟ್ರಾ ಇದ್ದಿದ್ದು ಹಾಸ್ಪಿಟಲಲ್ಲಿ, ಒಂದಿನ ಎಕ್ಸ್ಟ್ರಾ ಇದ್ದಿದ್ದು. ವೆಡ್ನೆಸ್ಡೇ ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಗುರುವಾರ ಡಿಸ್ಚಾರ್ಜ್ ಆಯಿತು ಅಲ್ವಾ? ಹಾಂ ಹೌದು, ಬುಧವಾರ ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಗುರುವಾರ ಆಯಿತು. ಆಮೇಲೆ ಕುಕ್ವೇರ್ಸು ಅದೇ ಹೊಸ ನಾನು ಸ್ಟೀಲ್ ಕುಕ್ಕರ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಅದನ್ನು ತೋರಿಸಿ ಅಂತ ಹೇಳಿದರೆ ಅದನ್ನು ಕೂಡ ತೋರಿಸ್ತೀನಿ ಇವತ್ತು. ಹಾಗೆಯೇ ಕಡಾಯಿ ಇದೆಯಲ್ಲ, ಅದರದ್ದು ಲಿಂಕ್ ಕೇಳಿದರೆ ಅದನ್ನು ಸಾಕಷ್ಟು ಸರಿ ಕೊಟ್ಟಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಅಂತ ಅನಿಸುತ್ತೆ, ಅವ್ರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ, ನೋಡಿ. ಹಾಗೆಯೇ ನಾನು ಹೊಸ ಕುಕ್ಕರ್ ತೊಗೊಂಡಿದ್ದೀನಲ್ಲ, ಅದರದ್ದು ಕೂಡ ಲಿಂಕ್ ಶೇರ್ ಮಾಡ್ತೀನಿ. ನಾನು ಸ್ಟೀಲ್ ಕುಕ್ಕರೇ ತೊಗೊಂಡೆ, ಅಲ್ಯೂಮಿನಿಯಂ ಕುಕ್ಕರ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸ್ಟೀಲ್ ಒಳ್ಳೆಯದು, ಹಾಗೆಯೇ ಡಿಶ್ ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡ್ರೆ ಅಲ್ಯೂಮಿನಿಯಂ ಆಗಲ್ಲ ಅಲ್ವಾ, ಹಾಗಾಗಿ ಸ್ಟೀಲ್ ಕುಕ್ಕರೇ ತೊಗೊಂಡಿದ್ದೀನಿ. ಹಾಗೆಯೇ ಒಂದಷ್ಟು ಕಮೆಂಟ್ಸ್ ಬಂದಿತ್ತು, ಮೇಡಮ್ ಪ್ಲೀಸ್ ಡೋಂಟ್ ಕಾಪಿ, ಆಮೇಲೆ ಬೇರೆಯವ್ರು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು, ಬೇರೆಯವರು ಎಲ್ಲೋ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಹೋಗಬೇಡಿ, ನೀವು ಯೂನಿಕ್ ಆಗಿರಿ ಅಂತ ಹೇಳಿ. ಬೇರೆ ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಮಗಿಷ್ಟ ಇರೋದನ್ನು ಮಾಡದೇ ಇರೋದಕ್ಕಾಗಲ್ಲ. ನಮಗೇನು ಇಷ್ಟನೋ ಅದನ್ನು ನಾವು ಮಾಡ್ತೀವಿ. ಅವ್ರು ಮಾಡಲಿ, ಬೇರೆಯವ್ರು ಮಾಡಲಿ, ಯಾರೋ ಮಾಡಲಿ ಬಿಡಲಿ, ನಮಗೇನು ಇಷ್ಟನೋ ಅದನ್ನು ನಾವು ಮಾಡಬೇಕಾಗುತ್ತೆ. ನಿಮಗೂ ಕೂಡ ಅಷ್ಟೇ, ನಾನು ಇದನ್ನೇ ಸಜೆಸ್ಟ್ ಮಾಡೋದು. ಯಾರೋ ಮಾಡ್ತಾರೆ ಮಾಡಲ್ಲ ಅಂತ ಅಲ್ಲ, ನಿಮ್ಗೇನು ಇಷ್ಟನೋ ಅದನ್ನು ನೀವು ಮಾಡಿ. ಅವ್ರು ಮಾಡಲಿ ಬಿಡಲಿ ಅದೆಲ್ಲ ಸೆಕೆಂಡ್ರಿ, ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ನಾನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ. ನಾವು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಯಾವಾಗೂ ನಾವು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ, ಎಲ್ಲರೂ ಆಚೆಗೆ ಹೋಗ್ತೀವಿ. ಹೋದ ವರ್ಷ ಉಡುಪಿಗೆ ಹೋಗಿದ್ವಿ, ನೀವು ನೋಡಿರ್ಬೋದು. ಉಡುಪಿ ಮಲ್ಪೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಅದಕ್ಕೆ ಹೋದ ವರ್ಷ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ, ಅದನ್ನು ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ ನಾನು. ಅದಕ್ಕೆ ಹೋದ ವರ್ಷ ಎಲ್ಲಿ ಹೋಗಿದ್ವಿ, ಇದು ಸಾಗರ ಮತ್ತು ಸಿಗಂದೂರು, ಜೋಗ ಎಲ್ಲ ಹೋಗಿದ್ವಿ. ಮತ್ತು ಅದಕ್ಕೆ ಹೋದ ವರ್ಷ ಎಲ್ಲಿ ಹೋಗಿದ್ವಿ, ಮಂತ್ರಾಲಯ ಹೋಗಿದ್ವಿ ಅಂತ ಅನಿಸುತ್ತೆ ಒಂದು ವರ್ಷ. ಈ ರೀತಿ ಎಲ್ಲಾದರೂ ಒಂದು ಕಡೆ ಹೋಗ್ತೀವಿ. ಮೈಸೂರು ಹೋಗಿದ್ವಿ ಒಂದು ಸರಿ. ಈ ಥರ ನಮ್ಮ ಆ್ಯನಿವರ್ಸರಿ ಬಂತಂದರೆ ಮಕ್ಳಿಗೂ ಕೂಡ ರಜೆ ಇರುತ್ತಲ್ವ, ಹಾಗಾಗಿ ಎಲ್ಲರೂ ಹೋಗ್ತೀವಿ. ಒಂದು 4 ದಿನ ನಮಗೆ ಆ ಒಂದು ಮೋಡಿಂದ ಹೊರಗಡೆ ಬರಬೇಕು. ಮದುವೆ ಟೈಮ್ ಅಂತ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಮದುವೆ ಆಗಿದ್ದು ಹೊಸದಾಗೂ ಅಷ್ಟೇ ಸಾಕಷ್ಟು ಒಂಥರ ಲಿಟ್ರಲಿ ನರಕ ಅನುಭವಿಸಿದ್ದೀವಿ ಅಂತ ಹೇಳ್ಬೋದು ಮದುವೆ ಆಗಿದ್ದು ಹೊಸದ್ರಲ್ಲಿ. ಸೊ ಅದೆಲ್ಲ ಒಂದಷ್ಟು ನೆನಪುಗಳು ಮಾಸಲಿ, ಒಳ್ಳೊಳ್ಳೆ ಮೆಮೊರೀಸ್ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ನಮಗೆ ಹೊರಗಡೆ ಹೋಗ್ತೀವಿ. ಇಬ್ರಿಗೂ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಎಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ವಿ. ಓಕೆ, ಇಷ್ಟು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇದೇ ಹೊಸ ಕುಕ್ಕರ್ ತೊಗೊಂಡಿರೋದು, 3 ಏನೋ ಬಂದಿದೆ. ಇದು ಪಿಜನ್ದು, ಇದು ದೊಡ್ಡ ಕುಕ್ಕರು, ಇದು ಸೆಕೆಂಡ್ ಒನ್ನು, ಅದನ್ನು ಮಾಡಿದ್ದೀನಿ. ಇದು ಥರ್ಡ್ ಒನ್ನು. ಇದಕ್ಕೆ ಕ್ಯಾಪ್ ಇಲ್ಲ, ಇದು ಎರಡಕ್ಕೂ ಒಂದೇ ಕ್ಯಾಪು. ಇದಕ್ಕೆ ಮಾತ್ರ ಸಪ್ರೇಟ್. ಚೆನ್ನಾಗಿದೆ ಕುಕ್ಕರು. ಇದು ಇಂಡಕ್ಷನ್ ಬಾಟಮ್ ಕೂಡ ಇದೆ, ಇಂಡಕ್ಷನಲ್ಲಿ ಕೂಡ ಯೂಸ್ ಮಾಡ್ಬೋದು. ಡಿಶ್ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಇವಾಗಲೇ ಸ್ಟೀಲ್ ಕುಕ್ಕರ್ ತೊಗೊಂಡ್ಬಿಟ್ಟಿದ್ದೀನಿ. ಹಾಗೆಯೇ ಇದು ಕಡಾಯಿ ಕೇಳ್ತಾ ಇದ್ದರೆ ಅದರದ್ದು ಲಿಂಕ್ನ ಕೂಡ, ಹಾಗೆಯೇ ಈ ಕಡಾಯಿದು ಲಿಂಕ್ನ ತುಂಬ ಜನ ಕೇಳ್ತಾನೆ ಇರ್ತೀರ ಯಾವಾಗಲೂ. ಲಾಸ್ಟ್ ಟೈಮ್ ಕೂಡ ನಾನು ಶೇರ್ ಮಾಡಿದೆ, ಇವತ್ತಿನ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ನೋಡಿ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ, ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡು. ಈ ಬ್ರ್ಯಾಂಡ್ ಪ್ರಾಡಕ್ಟ್ನ ತೊಗೊಳೋದಕ್ಕೆ ಇಷ್ಟ ಆಗುತ್ತೆ ನನಗೆ, ತುಂಬ ಚೆನ್ನಾಗಿದೆ. ಇದು ಕ್ಯಾರೋಟ್ ಅಂತ ಹೇಳಿಬಿಟ್ಟು ಬ್ರ್ಯಾಂಡು, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಅದೇ ಬ್ರ್ಯಾಂಡೇ ತೊಗೊಂಡಿರೋದು ನಾನು. ಇದು ಕೂಡ ತುಂಬ ಚೆನ್ನಾಗಿದೆ, ಸಿಲಿಕಾನ್ದು. ಸೆಟ್ ಆಫ್ 3
ಅದೇ ಬ್ರ್ಯಾಂಡೇ ತೊಗೊಂಡಿರೋದು ಇದನ್ನು ಕೂಡ. ಆ ಕಡಾಯಿ ತೊಗೊಂಡಾಗಲೇ ಇದನ್ನು ಕೂಡ ತೊಗೊಂಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಏನೋ ಒಂಥರ ಹಾಳಾಗಿರೋದಾಗಲಿ, ವಾಶ್ ಆದಮೇಲೆ ಕಲರ್ ಚೇಂಜ್ ಆಗಿರೋದು ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬರಲ್ಲ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.